ಹಾಯ್ ಹಲೋ ಆ್ಯಂಡ್ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಮನೆ ಹತ್ರ ಹಾಗೆ ಕೂತ್ಕೊಂಡಿದ್ವಿ ಎಲ್ಲ ಕೆಲಸ ಮಾಡಿ, ನಾನು ನನ್ನ ಮಗಳು. ಮತ್ತೇನು ಮಾಡೋದಂತ ಗೊತ್ತಾಗಿಲ್ಲ. ಹಾಗೆ ಮರದಲ್ಲಿ ಮಾವಿನಕಾಯಿ ಕಾಣಿಸ್ತಾ ಇತ್ತು. ಮಾವಿನಕಾಯಿ ಎಲ್ಲ ತೆಗೆದು ಹಾಗೆ ಹಣ್ಣಿಗಾದರೂ ಇಡುವ ಅಂತ ನಾನು ನನ್ನ ಮಗಳು ಮಾವಿನಕಾಯಿ ತೆಗಿತಾ ಇದ್ವಿ. ತುಂಬಾ ಆಗಿತ್ತು ಈ ವರ್ಷ ಅಂತೂ. ತುಂಬ ಒಂದು ಗಿಡ ಇರೋದೇ ಒಂದು, ಬಟ್ ಆದ್ರೂ ತುಂಬ ಈ ಸಲ ಮಾವಿನಕಾಯಿ ಬಂದಿತ್ತು. ಕಾಲೇಜ್ ಹುಡುಗರೆಲ್ಲ ಅಲ್ಲಿಂದನೇ ಹೋಗುವಾಗೆಲ್ಲ ತೊಗೊಂಡು ಹೋಗೋದು. ಮತ್ತು ಮಂಗ ಬೇರೆ ಎಲ್ಲ ತಿಂದು ಹಾಳು ಮಾಡಿಬಿಟ್ಟಿದೆ. ಅದಕ್ಕೋಸ್ಕರ ಇದ್ದಷ್ಟಾದರೂ ತೆಗೆದು ಹಣ್ಣಿಗೆ ಹಾಕುವ ಅಂತ ನಾನು ನನ್ನ ಮಗಳು ಹಾಗೆ ಮಾವಿನಕಾಯಿ ತೆಗಿತಾ ಇದ್ದೀವಿ. ತುಂಬ ಕೆಳಗಡೆನೇ ಇತ್ತು ಮರ, ಏನು ಹತ್ತಬೇಕಂತ ಇರಲಿಲ್ಲ. ಹಾಗೆ ಕೋಲಿಂದ ಸ್ವಲ್ಪ ಮಾಡಿ ತೆಗೆದಿದ್ವಿ. ಹಾಗೆ ಮಾವಿನಕಾಯಿ ಎಲ್ಲ ತೆಗೆದು ಹಣ್ಣಿಗೆ ಹಾಕಿ ಹಣ್ಣು ಮಾಡಿ ಹಣ್ಣೆಲ್ಲ ತಿಂದಾಯಿತು. ಫಸ್ಟ್ ಟೈಮ್ ಒಂದು ಸಲ ಎಲ್ಲ ತೆಗೆದಿದ್ವಿ. ತುಂಬ ಟೇಸ್ಟ್ ಇದೆ ಹಣ್ಣು. ನೋಡಿ, ಇದೇ ರೋಡಲ್ಲಿ ಕಾಲೇಜ್ ಹುಡುಗರೆಲ್ಲ ಹೋಗ್ತಾರಲ್ಲ, ಎಲ್ಲ ತೊಗೊಂಡು ಹೋಗ್ತಾರೆ. ಏನು ಹೇಳಲಿಕ್ಕಾಗಲ್ಲ, ಪಾಪ ತಿನ್ನಲಿ. ಮಂಗನೂ ಕೂಡ ತಿಂದಾಯಿತು. ಲಾಸ್ಟ್ ಉಳಿದಿದ್ದಾದರೂ ನಾವು ತಿನ್ನೋಣ ಅಂತ ಎಲ್ಲ ತೆಗಿತಾ ಇದ್ದೀವಿ. ಎಲ್ಲ ಟೇಸ್ಟ್ ಇತ್ತು ಹಣ್ಣು. ಕಲರ್ ಏನು ಬರಲ್ಲ, ಆದರೆ ಸ್ವಲ್ಪಷ್ಟೇ ಕಲರ್ ಬರೋದು. ಆದರೆ ಹಣ್ಣು ಮಾತ್ರ ತುಂಬ ಟೇಸ್ಟ್ ಇದೆ. ಆದರೆ ಈ ವರ್ಷವೇ ತುಂಬ ಜಾಸ್ತಿ ಬಂದಿತ್ತು. ಹಾಗೆ ನಾನೇ ನನ್ನ ಮಗಳೇ ಎಷ್ಟು ಸಿಗುತ್ತಲ್ಲ ಅಷ್ಟು ತೆಗೆದು ಹಣ್ಣಿಗೆ ಹಾಕಿದ್ವಿ. ಮರ ಏನು ಹತ್ತಬೇಕಂತ ಇರಲಿಲ್ಲ. ಕೋಲ್ ತೊಗೊಂಡು ಸ್ವಲ್ಪ ಹಾಗೆ ತೆಗೆದ್ವಿ. ಅಂದರೆ ಕೆಳಗಡೆ ಬಿದ್ದರೆ ಹಣ್ಣಿಗೆ ಹಾಕಲಿಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಮಾಡಿ ಹಣ್ಣೆಲ್ಲ ತಿಂದಾಗಿದೆ. ಹಾಗೆ ಸಂಜೆ ನಮ್ಮ ಅಣ್ಣನ ಮನೆಯಲ್ಲಿ ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅಂದರೆ ಸಿಂಪಲ್ಲಾಗಿ ಮಾಡಬೇಕಂತ ಹಾಗೆ ಮಾಡಿದ್ವಿ. ಇದು ನಮ್ಮದು ಬೆಕ್ಕು, ಬ್ಲ್ಯಾಕ್ ಬೆಕ್ಕು. ಇವತ್ತು ಸ್ಯಾಟರ್ಡೇ ಇತ್ತು, ಫಿಶ್ ಏನಿರಲಿಲ್ಲ. ಅದು ಊಟ ಮಾಡ್ತಿದ್ರು ಒಳಗಡೆ ಎಲ್ಲ. ಇದಕ್ಕೆ ಫಿಶ್ ಬೇಕಿತ್ತಲ್ಲ, ಅದಕ್ಕೆ ನೋಡಿ ವೆಜ್ಜೆಲ್ಲ ಹಾಕಿದ್ರೆ ತಿನ್ನಲ್ಲ. ನಮ್ಮ ಥರನೇ ಬೆಕ್ಕು ಕೂಡ. ಅದಕ್ಕೂ ನಾನ್ ವೆಜ್ ಬೇಕೇ ಬೇಕು. ನಾನ್ ವೆಜ್ ಸ್ಮೆಲ್ ಆದರೂ ಬೇಕು ನಮಗೂ. ಹಾಗೆ ನೋಡಿ, ಅದಕ್ಕೆ ಫಿಶ್ ಇಲ್ಲ ಅಂತ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದೆ. ಊಟ ಮಾಡ್ತಾಯಿದೆ. ನಮ್ಮದೆಲ್ಲ ಊಟ ಆಗಿದೆ. ಅದು ಪಾಪ ಫಿಶ್ ಇಲ್ಲ ಅಂತ ಆ ಕಡೆ ಈ ಕಡೆ ಏನು ಓಡಾಡ್ತಾ ಇದೆ. ಏನು ಮಾಡೋದು. ಹಾಗೆ ಎಲ್ಲ ಮುಗಿದ ಮೇಲೆ ಅಣ್ಣನ ಮನೆಗೆ ಬಂದ್ವಿ. ಸೊ ಸಿಂಪಲ್ಲಾಗಿ ಅಣ್ಣನ ಮಗಳು ನನಗೆ ಮೊದಲೇ ಫೋನ್ ಮಾಡಿ ಹೇಳಿದ್ವಿ. ಅಣ್ಣ ಅತ್ತಿಗೆಗೆ ಏನು ಗೊತ್ತಿರಲಿಲ್ಲ. ಹಾಗೆ ಒಂದು ಚಿಕ್ಕ ಕೇಕ್ ತೊಗೊಂಡು ಬಂದು ಆ್ಯನಿವರ್ಸರಿ ಇತ್ತಂತ ಹಾಗೆ ಕೇಕ್ ಕಟ್ಟಿಂಗ್. ಇವ್ರು ನಮ್ಮ ಅಣ್ಣ, ಇವ್ರ ಅತ್ತಿಗೆ. ಹಾಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಮುಂದಿನ ವರ್ಷ 25 ವರ್ಷ ಆಗುತ್ತೆ. ಮುಂದಿನ ವರ್ಷ ಗ್ರ್ಯಾಂಡಾಗಿ ಮಾಡಬೇಕಂತಿದ್ವಿ ನನ್ನ ಮಗಳು. ಅದಕ್ಕೋಸ್ಕರ ಇವಾಗ ಅಣ್ಣನಿಗೆ ಇದೆಲ್ಲ ಇಷ್ಟ ಆಗಲ್ಲ, ಆದರೂ ಅಣ್ಣನ ಮಗಳು ಕೇಳಲ್ಲ. ನನಗೆ ಫೋನ್ ಮಾಡಿ ಕರೆದ್ಲು. ಹಾಗೆ ಒಂದು ಕೇಕ್ ತರಿಸಿ ಹಾಗೆ ಕಟ್ಟಿಂಗ್ ಮಾಡ್ತಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹಾಗೆ ಅಣ್ಣ ಮತ್ತು ಅದಕ್ಕೆ ನಾವಂದರೆ ಕಡಿಮೆ ಹೋಗೋದಿಲ್ಲ. ಹೋಟ್ಲಿಗೆಲ್ಲ ಅಲ್ಲಿ ಕರ್ಕೊಂಡು ಹೋದರು. ಹಾಗೆ ಊಟ ಮಾಡಿ, ಅಂದರೆ ಸ್ಯಾಟರ್ಡೇ ಇತ್ತು, ಸ್ವಲ್ಪ ವೆಜ್ಜು. ನಮಗೆಲ್ಲ ಹೋಟ್ಲಿಗೆಲ್ಲ ಹೋಗಿದ್ರೆ ಸ್ವಲ್ಪ ನಾನ್ ವೆಜ್ ಇದ್ದರೆ ಏನೋ ಒಂಥರ ಊಟ ಮಾಡಿ ಹಾಗೆ ಅನಿಸೋದು. ಚಿಕನ್ ಐಟಮೇ ಜಾಸ್ತಿ. ಆದರೆ ಇವತ್ತು ಸ್ಯಾಟರ್ಡೇ ಇತ್ತಂತ ಹಾಗೆ ಎಲ್ಲ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡಿವಿ. ನಾನು, ಅಣ್ಣ, ಅತ್ತಿಗೆ, ನನ್ನ ಮಕ್ಕಳು. ಅಣ್ಣನ ಮಗ ಒಬ್ಬನು ಎಜುಕೇಷನ್ ಅಂತ ಹೊರಗಿದ್ದಾನೆ. ಅವನೊಬ್ಬನು ಇಲ್ಲಿ ಮಿಸ್ಸಿಂಗ್ ಇದ್ದಾನೆ. ಅವನಿದ್ರು ಪಾಪ. ಇದನ್ನೆಲ್ಲ ನೋಡಿ ಅವನಿಗೂ ಸ್ವಲ್ಪ ಬೇಜಾರಾಗ್ತಾಯಿದೆ. ನಾನೊಬ್ಬನೇ. ಹಾಗೆ ಹೋಟ್ಲಿಗೆ ಬಂದ್ವಿ. ಹೋಟೆಲ್ ಅರಮನೆ ಅಂತ ಕಾರವಾರದಲ್ಲಿ. ಇದು ನಾವು ಹೋಗೋದು ಜಾಸ್ತಿ ಇದೆ ಹೋಟ್ಲಿಗೆ. ಫುಡ್ಡೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಸರ್ವಿಸ್ ಕೂಡ ಬೇಗ, ತುಂಬ ಫಾಸ್ಟ್ ಇದೆ. ಅಂದರೆ ತುಂಬ ಹೊತ್ತು ವೇಟ್ ಮಾಡಬೇಕಂತಲ್ಲ, ತುಂಬ ರಶ್ ಇರುತ್ತೆ. ಎಲ್ಲ ನಾನ್ ವೆಜ್ ಪೋಸ್ಟ್ ಹಾಕಿದೆ, ಅದನ್ನೆಲ್ಲ ನೋಡ್ಕೊಂಡಿದ್ದಷ್ಟೇ. ಸ್ಯಾಟರ್ಡೇ ಇತ್ತು, ನಮಗೆ ತಿನ್ನೋಕ್ಕಾಗಿಲ್ಲ. ನೀವು ಯಾವಾಗಲಾದರೂ ಬಂದರೆ ಒಂದು ಸಲ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.